ಹಲೋ ಮೈ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್. ಇವತ್ತು ಮುಂದಿನ ವಿಡಿಯೋ ನೋಡೋಣ. ಇಲ್ಲಿ ಫಸ್ಟ್ ಆಫ್ ಆಲ್ ಒಂದು ನಿಮಿಷ. ಇಲ್ಲಿ 5ನೇ ತರಗತಿಗೆ ಫಸ್ಟ್ ಆ್ಯಂಡ್ 5th ಸ್ಟ್ಯಾಂಡರ್ಡ್ ಸಂಬಂಧಪಟ್ಟಂತೆ ಅವರ್ ಇಂಡಿಯಾ ಫಿಸಿಕಲ್ ಡೈವರ್ಸಿಟಿ, ಪ್ರಾಕೃತಿಕ ವೈವಿಧ್ಯತೆ ಎನ್ನುವಂಥದ್ದು ಒಂದು ಲೆಸನನ್ನು ನೋಡ್ಕೊತಗೋಣ. ಇಲ್ಲಿ ಈ ಒಂದು ವಿಡಿಯೋಗಳನ್ನು ಇಟ್ಸ್ ಹೆಲ್ಪ್ಸ್ ಮೋಸ್ಟ್ ಟು ಸಿಟಿಯಟ್ ಆ್ಯಂಡ್ ಆಲ್ಸೋ KRTT ಆ್ಯಂಡ್ ಡಿಸ್ಕ್ರಿಪ್ಟಿವ್ ಇಂಗ್ಲೀಷ್ ಯಾರ್ಯಾರು ಬರ್ತಿದ್ರಲ್ಲ ಅವ್ರಿಗೆ ಹೆಲ್ಪ್ ಆಗ್ತದೆ, ಹೆಚ್ಚು ಹೆಲ್ಪ್ ಆಗ್ತದೆ. ಯಾಕಂದರೆ ಹೊಸ ವೊಕ್ಯಾಬ್ಯುಲರಿ ಬರ್ತದೆ ಮತ್ತು ಸೆಂಟೆನ್ಸ್ ಸ್ಟ್ರಕ್ಚರ್ಸ್ ಎಲ್ಲ ಬರ್ತಾವೆ. ದ್ಯಾಟ್ಸ್ ವೈ ಇಟ್ಸ್ ಡಿಸ್ಕ್ರಿಪ್ಟಿವ್ ಪೇಪರ್ಗೆ ಹೆಲ್ಪ್ ಆಗ್ತದೆ. ದ್ಯಾಟ್ಸ್ ವೈ ಎಲ್ಲರೂ ಏನಪ್ಪ ಅಂದ್ರೆ ಇದನ್ನು ಸ್ಟಡಿ ಮಾಡ್ರೆ CTETಗೆ ಹೆಲ್ಪ್ ಆಗ್ತದೆ, KRTTಗೆ ಹೆಲ್ಪ್ ಆಗ್ತದೆ, ಮತ್ತು ಅದು ಡಿಸ್ಕ್ರಿಪ್ಟಿವ್ ಪೇಪರ್ ಇಂಗ್ಲೀಷ್ಗೆ ಹೆಲ್ಪ್ ಆಗ್ತದೆ ಅನ್ನುವಂಥದ್ದು. ಸೊ ಈಗ ಹಿಸ್ಟ್ರಿ ಓದೋರಿಗೂ, ಹಿಸ್ಟ್ರಿ ಕನ್ನಡ ಇದ್ದವ್ರಿಗೂ ಇದೇನಪ್ಪ ಅಂದ್ರೆ CTET ಬರ್ಲಿಕ್ಕೆ ಭಾಳ ಹೆಲ್ಪ್ ಆಗ್ತದೆ. ಮತ್ತು ಮುಂದೆ ಫ್ಯೂಚರೆಲ್ಲ ಇಂಗ್ಲೀಷ್ CBSE ಸ್ಕೂಲ್ದಾಗೆಲ್ಲ ಟೀಚ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗ್ತದೆ ಅನ್ನುವಂಥದ್ದು. ಸೊ ಟೈಮ್ ಎಷ್ಟು ಮಾಡ್ಲಾರ್ದು ತಗೊಂಡ್ರಿ, ಸ್ಟಾರ್ಟ್ ಮಾಡೋಣ್ರಿ. ಇಲ್ಲಿ ಇಂಡಿಯಾ ಈಸ್ ಅವರ್ ಕಂಟ್ರಿ, ಇಟ್ ಹ್ಯಾಸ್ ಅ ವರೈಟಿ ಆಫ್ ಫಿಸಿಕಲ್ ಫೀಚರ್ಸ್. ನೋಡ್ರಿ, ನಮ್ಮ ದೇಶ ಭಾರತ ಇದು ವರೈಟಿ ವೈವಿಧ್ಯವಾಗಿರುವಂಥ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿದೆ. ಯಾವುದಂತೆ ಹಿಮಾಲಯ ಮೌಂಟೇನ್ ರೇಂಜ್, ಹಿಮಾಲಯ ಪರ್ವತ ಶ್ರೇಣಿಗಳು, ರೇಂಜಸ್ ಅಂದರೆ ಶ್ರೇಣಿಗಳು. ವೆರಿ ಹೈ ಪೀಕ್ಸ್, ಅತ್ಯಂತ ಎತ್ತರವಾದ ಶಿಖರಗಳು. ಪ್ಲಾಟ್ಯೂಸ್ ಅಂದ್ರೆ ಪ್ರಸ್ಥಭೂಮಿಗಳು. ವಾಸ್ಟ್ ಪ್ಲೇನ್ಸ್ ಅಂದ್ರೆ ಬೃಹತ್ ಮೈದಾನ ಅನ್ನುವಂಥದ್ದು. ರಿವರ್ ಸಿಸ್ಟಮ್, ನದಿ ವ್ಯವಸ್ಥೆ. ಡೆಸರ್ಟ್ ಅಂದ್ರೆ ಮರುಭೂಮಿ. ಕೋಸ್ಟಲ್ ಪ್ಲೇನ್ಸ್ ಅಂದ್ರೆ ಕರಾವಳಿಯ ಮೈದಾನ. ಸೊ ಆಮೇಲೆ ಐಲ್ಯಾಂಡ್ಸ್. ಇಲ್ಲಿ ನೋಡ್ರಿ, ಇಸ್ಲ್ಯಾಂಡ್ ಅನ್ನಂಗಿಲ್ಲ, ಇದು ಐಲ್ಯಾಂಡ್ ಅಂತ ಕರಿತೀವಿ. ಇವೆಲ್ಲ ಏನಪ್ಪ ಅಂದ್ರೆ ನಮ್ಮ ಇಂಡಿಯಾದ ಪ್ರಾಕೃತಿಕ ಲಕ್ಷಣಗಳಲ್ಲಿ ಇವೆಲ್ಲ ಭಾಗಗಳು ಅನ್ನುವಂಥದ್ದು. ಟುಗೆದರ್ ದೇ ಮೇಕ್ ಇಂಡಿಯಾ ಅವರ್ ಕಂಟ್ರಿ. ಇವೆಲ್ಲ ಒಟ್ಟುಗೂಡಿ ನಮ್ಮ ಭಾರತವನ್ನು ರಚನೆಯಾಗಿವೆ ಅನ್ನುವಂಥದ್ದು. ವಿಚ್ ಈಸ್ ದ ಯುನೀಕ್ ಇನ್ ಇಟ್ಸ್ ನ್ಯಾಚುರಲ್ ಸೆಟ್ಟಿಂಗ್ ಅನ್ನುವಂಥದ್ದು. ಆ್ಯಂಡ್ ಬಿಸೈಡ್ಸ್ ಇದ್ರ ಜೊತೆಗೆ ಇಂಡಿಯಾ ಇಸ್ ದ ಹೋಮ್ ಫಾರ್ ವರೈಟಿ ಆಫ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್. ಇದ್ರ ಜೊತೆಗೆ ವೈವಿಧ್ಯವಾಗಿರುವಂಥ ಪ್ರಾಣಿ ಸಂಕುಲ ಮತ್ತು ಸಸ್ಯ ಸಂಕುಲನ ಕಾಣ್ತೀವಿ ಅನ್ನುವಂಥದ್ದು. ಸೊ ಇಲ್ಲಿ ನೋಡ್ರಿ, ಬಿಸೈಡ್ ಅಂದ್ರೆ ಹತ್ತಿರ ತಾರ್ತದ. ಇದನ್ನೆಲ್ಲ ಬಿಟ್ಕೋರಿ. ಬಿಸೈಡ್ ಅಂದ್ರೆ ಹತ್ತಿರ ತಾರ್ತಾಗ್ತದ. ಮತ್ತೊಂದು ಇದು ಬಿಸೈಡ್ಸ್ ಅಂದ್ರೆ ಅದ್ರ ಜೊತೆಗೆ ಮತ್ತೊಂದು ಅನ್ನುವಂಥದ್ದು. ಇದು ಬಿಸೈಡ್ಸ್ ಅಂದ್ರೆ ಹತ್ತಿರ, ಸಮೀಪ, ಕಡೆಗೆ ಹತ್ರ ಅರ್ಥ ಆಗ್ತದ. ಬಿಸೈಡ್ಸ್ ಅಂದ್ರೆ ಅದ್ರ ಜೊತೆಗೆ ಅನ್ನುವಂಥದ್ದು ಅರ್ಥ ಕೊಡ್ತದ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಹೋಗ್ರಿ. ಇದೇನ್ರಿ, ಆಫ್ಟರ್ ಸ್ಟಡಿಂಗ್ ದಿಸ್ ಲೆಸನ್ ಅಂದ್ರೆ ಎಲ್ಲ ಸ್ಟಡಿ ಆದಂದ್ರೆ ಇದೆಲ್ಲ ಕಲಿತೀರಿ ಅನ್ನುವಂಥದ್ದು. ಇದು ನೋಡ್ರಿ, ಫಿಸಿಕಲ್ ಡಿವಿಷನ್ಸ್ ಆಫ್ ಇಂಡಿಯಾ, ಭೌಗೋಳಿಕವಾಗಿ ಪ್ರಾಕೃತಿಕ ವಿಭಾಗಗಳು, ಭಾರತದ ಪ್ರಾಕೃತಿಕ ವಿಭಾಗ ಅನ್ನುವಂಥದ್ದು. ಇಲ್ಲಿ ಲುಕ್ ಹ್ಯಾಟ್ ದ ಮ್ಯಾಪ್ ಗಿವನ್ ಇನ್ ನೆಕ್ಸ್ಟ್ ಪೇಜ್. ಇಟ್ ಶೋಸ್, ಮುಂದಿನ ಪೇಜಲ್ಲಿ ಕೊಟ್ಟಿರುವಂತಹ ಮ್ಯಾಪ್ ಅನ್ನು ನೋಡಿ. ಇದು ಶೋಸ್ ಅಂದ್ರೆ ತೋರಿಸು. ಶೋಸ್ ಯಾಕೆ ಬರ್ತದೆ? ಬರ್ತದೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದೆ, ದ್ಯಾಟ್ಸ್ ವೈ ಇಲ್ಲಿ ಬರ್ತದೆ. ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಶೋ ಅಥವಾ ಬರಂಗಿಲ್ಲ, ಶೋ ಇದು ತೋರಿಸುತ್ತದೆ. ದ ಮೇಜರ್ ಫಿಸಿಕಲ್ ಡಿವಿಷನ್ಸ್ ಆಫ್ ಇಂಡಿಯಾ. ವಿತ್ ಹೆಲ್ಪ್ ಆಫ್ ದಿಸ್ ಮ್ಯಾಪ್ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ವರೈಡ್ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ. ಈ ಮ್ಯಾಪ್ನಿಂದ ಮೂಲಕ ನೀನು ಆರಾಮಾಗಿ ಏನಪ್ಪ ಅಂದ್ರೆ ಈಸಿಯಾಗಿ ಐಡೆಂಟಿಫೈ ಮಾಡುತ್ತೀಯ ಅನ್ನುವಂಥದ್ದು. ಇನ್ಸ್ಟ್ರಕ್ಷನ್ ಟು ಟೀಚರ್ ಕೊಟ್ಟಾರೆ. ಇದನ್ನು ಬೇಡ. ಇಲ್ಲಿ ನೋಡ್ರಿ, ಸರ್ ಇಲ್ಲಿ ಮ್ಯಾಪ್ ಬಂದಾಗ ವಾಟ್ ಡು ಯು ಸಿ ಇನ್ ದ ಮ್ಯಾಪ್. ನೀ ಏನು ನೋಡ್ತಿ ಮ್ಯಾಪ್ನಲ್ಲಿ, ಏನು ನೋಡಿದೀಯ ಅನ್ನುವಂಥದ್ದು. ಸೊ ವೆನ್ ಯು ಲುಕ್ ಹ್ಯಾಟ್ ದ ಲ್ಯಾಂಡ್ ಸರ್ಫೇಸ್ ಆಫ್ ಇಂಡಿಯಾ, ಯಾವಾಗ ನೀನು ನಮ್ಮ ಭಾರತದ ಭೂಭಾಗವನ್ನು ನೋಡ್ತೀಯ, ಡೋಂಟ್ ಯು ನೋಟಿಸ್ ಡಿಫ್ರೆನ್ಸ್ ಫ್ರಮ್ ಒನ್ ರೀಸನ್ ಟು ಅನದರ್. ಡೋಂಟ್ ಯು ನೋಟಿಸ್, ನೀನು ನೋಡಿದಾಗ ನೀನು ಏನು ಗಮನಿಸ್ತೀಯಾ ಅಂತಂತೆ. ಅಂದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶ
ಡಿಫ್ರೆಂಟ್ ಇದ್ದಿದ್ದು ನೀನು ಗಮನಿಸ್ತೀಯಾ ಅಂತ ಪ್ರಶ್ನೆ ಇದು. ಯು ಸಿ ವೇರಿಯಸ್ ಟೈಪ್ಸ್ ಆಫ್ ಲ್ಯಾಂಡ್ ಫಾರ್ಮ್ಸ್, ಅಂದರೆ ಬೇರೆ ಬೇರೆಯ ಭೂಭಾಗವನ್ನು ನೋಡ್ತೀವಿ. ಸಚ್ ಆಸ್ ಮೌಂಟೇನ್ಸ್, ಪರ್ವತಗಳು, ಹಿಲ್ಸ್, ಬೆಟ್ಟಗುಡ್ಡಗಳು, ಪ್ಲೇನ್ಸ್, ಮೈದಾನಗಳು, ಪ್ಲಾಟ್ಯೂಸ್, ಪ್ರಸ್ಥಭೂಮಿಗಳು, ವ್ಯಾಲೀಸ್ ಅಂದರೆ ಕಣಿವೆಗಳು, ಗೋರ್ಜಸ್ ಅಂದರೆ ಕಂದಕಗಳು ಅಂತ ಅನ್ನೋಂಥದ್ದು. ಆಮೇಲೆ ಆ್ಯಡ್ಸ್ ಕಂದಕಗಳ. So these are difference that we see on the land surface was known as physical features ಅನ್ನುವಂಥದ್ದು. ಇಲ್ಲಿ ನೋಡ್ರಿ ಫಿಸಿಕಲ್ ಫೀಚರ್ಸ್ ಅಂತ ಬಂದಾಗ ಇಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳು ಅಂತ ಬರ್ತದ. ಇದು ಹಿಂಗ ಏನಪ್ಪ, ಹಿಮಾಲಯ ಪರ್ವತ ಶ್ರೇಣಿ ಅದ ಅನ್ನುವಂಥದ್ದು ನೆನಪಿರಲಿ ಇಲ್ಲಿ ಮಟ. ಇದು ಯಾಕಂದ್ರೆ ಇದು ನೇಪಾಳದಲ್ಲಿ ಬರ್ತದೆ, ದ್ಯಾಟ್ಸ್ ವೈ ಇದನ್ನ ಐಡೆಂಟಿಫೈ ಮಾಡಿಲ್ಲ. ಇದೇನಪ್ಪ ಭಾರತ ಇಲ್ಲಿಂದ ತಳಗದ ಅನ್ನುವಂಥದ್ದು. ಸೊ ಇಲ್ಲಿ ಒಂದು ಡೆಸರ್ಟ್, ಇದೇನಪ್ಪ ಅಂದ್ರೆ ಡೆಸರ್ಟ್ ಅನ್ನುವಂಥದ್ದು. ಇದು ಮರುಭೂಮಿ ಅನ್ನುವಂಥದ್ದು. ಎಸ್, ಇದು ಏನಪ್ಪ ಅಂದ್ರೆ ಪ್ರಸ್ಥಭೂಮಿ. ಇದ ಕರಾವಳಿಯ ನೋಡ್ರಿ, ಇದು ವೆಸ್ಟರ್ನ್ ಘಾಟ್ಸ್ ಅಂತ ಹೇಳ್ತೀವಿ. ವೆಸ್ಟರ್ನ್ ಘಾಟ್ಸ್ ಅಂದ್ರೆ ಪೂರ್ವ ಘಟ್ಟಗಳು, ಪಶ್ಚಿಮ ಘಟ್ಟಗಳು. ಇದು ನೋಡ್ರಿ, ಇದು ಪ ಬರ್ತದ ನೆನಪಿರ್ಲಿ. ಇದು ಯಾವ ಬರ್ತದ? ಪ ಬರ್ತದ ನೆನಪಿರ್ಲಿ. ಇದ ಪ, ಇದ ಪೂ, ಇದ ಪೂರ್ವ ಭಾಗ ನೆನಪಿರ್ಲಿ. ಕನ್ಫ್ಯೂಸ್ ಮಾಡ್ಕೋತೀರಿ. ನೆಕ್ಸ್ಟ್ ನೋಡ್ರಿ ಹೆಂಗೆ ನೆನಪಿಟ್ಕೊಂಡ್ರೆ ಪ ಗಣಪು ಬರ್ತದ. ಪ ಪ ಪಿ ಪಿ ಪೂ ಬರ್ತದ ಅನ್ನುವಂಥದ್ದು. ಓಕೆ, ಇಲ್ಲಿ ಮೇಲೆ ಉತ್ತರ ಬರ್ತದ, ದಕ್ಷಿಣ ಬರ್ತದ ಅನ್ನುವಂಥದ್ದು. ಸೊ ಇದ ಪಿಂಕ್ ಕಲರ್ದಲ್ಲಿ ಇರುವಂಥದ್ದು ಘಾಟ್ ಸೆಕ್ಷನ್. ಆಮೇಲೆ ಇದ ಸೈಡ್ ಇದೆಲ್ಲ ಕೋಸ್ಟಲ್ ಪ್ಲೇನ್ಸ್ ಅಂತ, ಕರಾವಳಿ ಪ್ರದೇಶ, ಕರಾವಳಿ ಮೈದಾನ ಅಂತ ಬರ್ತದೆ. ಇದು ಸಮುದ್ರಕ್ಕೆ ಹತ್ತಿರುವಂಥದ್ದು. ಸೊ ಇದೇನಪ್ಪ ಅಂದ್ರೆ ನಮ್ಮದು ಭೌಗೋಳಿಕ ಲಕ್ಷಣಗಳು ಭಾರತದ ಅನ್ನುವಂಥದ್ದು. ನೋಡ್ರಿ, ಉತ್ತರ ಭಾರತದ ಉತ್ತರದ ಪರ್ವತಗಳು, ನಾರ್ತನ್ ಪ್ಲೇನ್ಸ್, ಪೆನಿನ್ಸುಲರ್ ಪರ್ಯಾಯ ಪ್ರಸ್ಥಭೂಮಿ, ಈಸ್ಟರ್ನ್ ವೆಸ್ಟರ್ನ್ ಘಾಟ್ಸ್, ಕೋಸ್ಟಲ್. ನಾರ್ತನ್ ಪ್ಲೇನ್ಸ್ ಅಂದ್ರೆ ಉತ್ತರದ ಮೈದಾನಗಳು ಅಂತ ಬರ್ತದೆ. ನೆಕ್ಸ್ಟ್ ನೋಡ್ರಿ, let us study about the major physical divisions of India. The northern mountains ಬಂದಾಗ ದೇ ಕನ್ಸಿಸ್ಟ್ ಒಳಗೊಂಡಿದೆ. ಅವು ಏನು ಒಳಗೊಂಡಿದೆ? ಮೋಸ್ಟ್ಲಿ ಆಫ್ ದ ಹಿಮಾಲಯ ರೇಂಜಸ್. ಹೆಚ್ಚಾಗಿ ಏನಪ್ಪ ಅಂದ್ರೆ ಹಿಮಾಲಯ ಪರ್ವತ ಶ್ರೇಣಿಗಳನ್ನು ಒಳಗೊಂಡಿದೆ. Next, when you look at the northern part of the map, you will notice that the Himalaya ranges extend from, ನೋಡಿ ಎಲ್ಲಿಂದ ಎಲ್ಲಿ ಮಟ್ಟ ಹರಡೋದಂದ್ರೆ ಅದು ಕಾಶ್ಮೀರದಿಂದ ಮೇಘಾಲಯದವರೆಗೆ ಹಿಮಾಲಯ ಪರ್ವತ ಶ್ರೇಣಿಗಳಂದ್ರೆ ಸಾಲುಗಳು ಅಂತ ಅರ್ಥ ಮಾಡ್ಕೋಬೇಕಿಲ್ಲಿ. ಹರಡಿವೆ ಅನ್ನೋದು. ದ ಹಿಮಾಲಯಾಸ್ ಆರ್ ದ ಹೈಯೆಸ್ಟ್ ಮೌಂಟೇನ್ಸ್ ಇನ್ ದ ವರ್ಲ್ಡ್. ಹಿಮಾಲಯ ಏನಪ್ಪ, ಜಗತ್ತಿನಲ್ಲಿ ಎತ್ತರವಾದ ಪರ್ವತಗಳು ಒಳಗೊಂಡಿದೆ ಅನ್ನುವಂಥದ್ದು ಇಂಪಾರ್ಟೆಂಟು. ನೆಕ್ಸ್ಟ್ ತಗೊಂಡ್ರಿ, ಇದು ಹಿಮಾಲಯದ್ದು ಶ್ರೇಣಿ ಬರ್ತದೆ ಇಲ್ಲಿ ಮಠ. ಎಸ್ ಸರ್, ನೋಡ್ರಿ, ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಹಿಮಾಲಯ ರೇಂಜಸ್. ನೋಡ್ರಿ, ಲಕ್ಷಣಗಳು ಕೊಟ್ಟಾರ. ದೇ ಆರ್ ದ ಕವರ್ಡ್. ಹೆಂಗಪ್ಪ ದ ಕವರ್ಡ್ ಅಂದ್ರೆ ಆವರಿಸಿಕೊಂಡಿದೆ, ಅವು ಹಿಮದಿಂದ ಆವರಿಸಿಕೊಂಡಿದೆ. ಹೆನ್ಸ್ ದೇ ಆರ್ ಕಾಲ್ಡ್ ಹಿಮಾಲಯಾಸ್. ಅದಕ್ಕೆ ನಾವು ಹಿಮಾಲಯ ಅಂತ ಕರಿತೀವಿ. ಸೊ ದೇ ಹ್ಯಾವ್ ಮೇನಿ ಹೈ ಪೀಕ್ಸ್ ಅಂದ್ರೆ ಇಲ್ಲಿ ಶಿಖರಗಳು ಅಂತ ಅರ್ಥ ಮಾಡ್ಕೋಬೇಕು. ಪೀಕ್ಸ್ ಅಂದ್ರೆ ಶಿಖರಗಳು, ಅವು ಅತ್ಯಂತ ಎತ್ತರವಾದ ಶಿಖರಗಳನ್ನು ಒಳಗೊಂಡಿದೆ. ದೇ ಆರ್ ಚೀಫ್ ವ್ಯಾಲೀಸ್ ಅಂಡ್ ಜಾರ್ಸ್. ಅದು ನೋಡ್ರಿ, ಆಳವಾದ ಕಣಿವೆಗಳು ಮತ್ತು ಕಂದಕಗಳಿಂದ ಕೂಡಿದೆ ಅನ್ನುವಂಥದ್ದು, ತಗ್ಗುಗಳಿಂದ ಕೂಡಿದೆ. ದೇ ಆರ್ ದ ಗ್ಲೇಸರ್ಸ್ ಅನ್ನುವಂಥದ್ದು. ಗ್ಲೇಸರ್ಸ್ ಅಂದ್ರೆ ಇದು ಹಿಮನದಿಗಳು ಅನ್ನುವಂಥದ್ದು. ದೇ ಆರ್ ಹಿಮನದಿಗಳು. ಆಮೇಲೆ ಹೈಯೆಸ್ಟ್ ಮೌಂಟೇನ್ ಪಾಸಸ್ ಅಂದ್ರೆ ಘಾಟಗಳು ಅಂತ, ಪರ್ವತ ಘಟ್ಟಗಳು ಕೂಡಿವೆ. ಹೈಯೆಸ್ಟ್ ಪರ್ವತ ಘಟ್ಟಗಳು ಇವೆ ಅನ್ನುವಂಥದ್ದು. ದೇ ಆರ್ ಹಾಟ್ ಸ್ಪ್ರಿಂಗ್ಸ್ ಅಂತ ಬರ್ತದ. ಇಲ್ಲಿ ಸ್ಪ್ರಿಂಗ್ಸ್ ಅಂದ್ರೆ ನೀವು ಇಲ್ಲಿ ವಸಂತ ಋತು ತಿಳ್ಕೊಬೇಡಿ. ಸ್ಪ್ರಿಂಗ್ಸ್ ಅಂದ್ರೆ ಬುಗ್ಗೆ, ನೀರಿನ ಬುಗ್ಗೆಗಳು ಅಂತ ತಿಳ್ಕೊಬೇಕಿಲ್ಲಿ. ಬಿಸಿ ನೀರಿನ ಬುಗ್ಗೆಗಳು ನಾವಿಲ್ಲಿ ಕಾಣ್ತೀವಿ. ದೇರ್ ಆರ್ ವೆರೈಟಿ ಆಫ್ ಪ್ಲಾಂಟ್ ಅಂಡ್ ಅನಿಮಲ್ ಸ್ಪೈಸಸ್.
ವಿವಿಧ ಬಗೆಯ ಪ್ರಾಣಿ ಮತ್ತು ಪಕ್ಷಿಯ ಜಾತಿಗಳನ್ನು ನೋಡ್ತೀವಿ ಇಲ್ಲಿ ಅನ್ನುವಂಥದ್ದು. ಎಸ್ ಸರ್, ಮುಂದೆ ಹೋಗ್ರಿ. ಸೊ ಇಲ್ಲಿ ಬಂದ ಅಡ್ವಾಂಟೇಜಸ್ ಅಂತ ಬಂದ ಅನುಕೂಲತೆಗಳು. ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂದ್ರೆ, ಅಡ್ವಾಂಟೇಜ್ ಅಂದ್ರೆ ಅನುಕೂಲತೆ. ಏನು ಅನುಕೂಲತೆ ಐತಪ್ಪ? ಅಡ್ವಾಂಟೇಜಸ್ ಅನುಕೂಲತೆಗಳು ಅನ್ನುವಂಥದ್ದು. ಸೊ ಹಿಮಾಲಯ ಪ್ರಿವೆಂಟ್ಸ್ ತಡೆಯುತ್ತದೆ ದ ಕೋಲ್ಡ್ ವಿಂಡ್ಸ್ ಫ್ರಮ್ ಕೋಲ್ಡ್ ವಿಂಡ್, ಶೀತ ಮಾರುತಗಳು ಫ್ರಮ್ ದ ಸೆಂಟ್ರಲ್ ಏಷ್ಯಾ ಬ್ಲೋಯಿಂಗ್ ಇಂಟು. ನೋಡ್ರಿ, ಸೆಂಟ್ರಲ್ ಏಷ್ಯಾದಿಂದ ಮಧ್ಯ ಏಷ್ಯಾದಿಂದ ಬ್ಲೋಯಿಂಗ್ ಅಂದ್ರೆ ಬೀಸುವ, ಇಂಡಿಯಾದ ಕಡೆಗೆ ಬೀಸುವ ಶೀತ ಮಾರುತಗಳನ್ನು ತಡೆಯುತ್ತದೆ. ಯಾವುದು? ಹಿಮಾಲಯ ಪರ್ವತ. ದೇ ಆರ್ ದ ಸೋರ್ಸ್ ಆಫ್ ಮೆನಿ ನಾರ್ತ್ ಇಂಡಿಯನ್ ರಿವರ್ಸ್. ಇವೇನಪ್ಪ, ಉತ್ತರ ಭಾರತ ನದಿಗಳ ಒಂದು ಹುಟ್ಟು ಜನ್ಮಸ್ಥಳ ಆಗಿದೆ ಅನ್ನುವಂಥದ್ದು. ಇದು ಸೋರ್ಸ್, ಸಂಪನ್ಮೂಲ ಆಗಿದೆ ಅನ್ನುವಂಥದ್ದು. ದ ಚೆಕ್ ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ತಡೆಯುತ್ತದೆ ಅನ್ನುವಂಥದ್ದು ಇಂಪಾರ್ಟೆಂಟು. ಸೊ ಚೆಕ್ ಅಂದ್ರೆ ಇಲ್ಲಿ ನಿಗ್ರಹಿಸು ಅನ್ನುವಂಥದ್ದು. ಸೊ ದ ಮಾನ್ಸೂನ್ ವಿಂಡ್ಸ್, ಆ ಮಾನ್ಸೂನ್ ವಿಂಡ್ಸ್ ಅನ್ನು ತಡೆಯುತ್ತದೆ. ಮತ್ತು ಕಾಸ್ ಆಫ್ ಹ್ಯಾವಿ ರೇನ್ಸ್, ಅದಕ್ಕೆ ಈ ಮಾನ್ಸೂನ್ ಮಾರುತಗಳನ್ನು ತಡೆದು ಅತಿಯಾದ ಮಳೆಗೆ ಕಾರಣ ಆಗ್ತದೆ ಅನ್ನುವಂಥದ್ದು. ಸೊ ದೇ ಆರ್ ಲೈಕ್ ಎ, ಇದು ಗಿಗ್ಯಾಂಡಿಕ್ ಅಲ್ರಿ ಸರ್, ಜೈಗ್ಯಾಂಡಿಕ್ ಅಂತ ಬರ್ತದೆ ಪ್ರೊನೌನ್ಸಿಯೇಷನ್ ನೋಡ್ರಿ. ಇದು ಜೈಗ್ಯಾಂಡಿಕ್ ವಾಲ್, ಬೃಹತ್. ಇದು ಲೈಕ್ ಅಂದ್ರೆ ತರಹ. ಇವು ಹೆಂಗದಪ್ಪ ಅಂದ್ರೆ ಬೃಹತ್ ವಾಲ್ ಹತ್ರ ಅದ, ಬೃಹತ್ ಗೋಡೆಯ ತರ ಇದೆ. ಆರ್ ನ್ಯಾಚುರಲ್ ನಾರ್ಥನ್ ಫ್ರಾಂಟೀರ್ಸ್, ಇದು ಇಂಪಾರ್ಟೆಂಟ್ ಐತ್ರಿ. ಫ್ರಾಂಟೀರ್ಸ್ ಅಂದ್ರೆ ಗಡಿ ಭಾಗ, ಗಡಿ ಅಥವಾ ನಲ್. ಫ್ರಾಂಟೀರ್ಸ್ ಅಂದ್ರೆ ಗಡಿ ಅಂತ ಹೇಳ್ತೀವಲ್ಲ, ಸೀಮೆ ಅಂತ ಹೇಳ್ತೀವಲ್ಲ, ಆ ಥರ ಗಡಿ. ಫ್ರಾಂಟೀರ್ಸ್ ಗಡಿ ಭಾಗ, ಗಡಿ ರೇಖೆಗಳು ಅಂತ ಹೇಳ್ತೀವಲ್ಲ, ಅದು ಗಡಿ. ಟು ಕಂಟ್ರೋಲ್ ಫಾರಿನ್ ಇನ್ವೇಜನ್ಸ್, ಇದು ಇಂಪಾರ್ಟೆಂಟ್. ಇದು ಇನ್ವೇಷನ್ ಅನ್ನಂಗಿಲ್ಲ, ಇನ್ವೇಜನ್ಸ್ ಅಂತೀವಿ. ಇನ್ವೇಜನ್ಸ್ ಅಂದ್ರೆ ಇಲ್ಲಿ ದಂಡಕೋರರು ಅಥವಾ ದಂಡಯಾತ್ರೆ ದಾಳಿಯಿಂದ, ಪರಕೀಯರ ದಾಳಿಗಳಿಂದ ಫ್ರಾಂಟೀರ್ಸ್ ಅಂದ್ರೆ ಗಡಿ ಆಗಿದೆ ಅನ್ನುವಂಥದ್ದು. ತಡೆಯಲಿಕ್ಕೆ ದೊಡ್ಡ ವಾಲ್ ಆಗಿದೆ. ಇದೊಂದು ಸ್ವಾಭಾವಿಕ ಒಂದು ಉತ್ತರದ ಗಡಿ ಆಗಿದೆ ಅನ್ನುವಂಥದ್ದು. ಕಂಟ್ರೋಲ್ ಫಾರಿನ್, ವಿದೇಶಿಯರ ದಂಡಯಾತ್ರೆ ತಡಲಿಕ್ಕೆ ಒಂದು ಗಡಿ ಆಗಿದೆ ಅನ್ನುವಂಥದ್ದು. ಸೊ ಇಂಪಾರ್ಟೆಂಟ್ ನೋಡ್ರಿ. ಜೈಗ್ಯಾಂಟಿಕ್ ವಾಲ್ ಮತ್ತು ಇನ್ವೇಷನ್ ಅಲ್ಲದ ಇನ್ವೇಜನ್ಸ್ ಅಂತ ಕರಿತೀವಿ, ನೆನಪಿರ್ಲಿ. ಸೊ ದ ಮೌಂಟೇನ್ ರೇಂಜ್ ಈಸ್ ಎ ಗ್ರೂಪ್ ಆಫ್ ಚೈನ್ ಆಫ್ ಮೌಂಟೇನ್ಸ್ ಫೌಂಡ್ ಕ್ಲೋಸ್ ಟುಗೆದರ್ ಅಂಡ್ ಎಕ್ಸ್ಟೆಂಡ್ ದ ಥೌಸಂಡ್ ಆಫ್ ಕಿಲೋಮೀಟರ್ಸ್. ನೋಡ್ರಿ, ಏನಪ್ಪ, ಸಾವಿರಾರು ಕಿಲೋಮೀಟರ್ಗೆ ವಿಸ್ತರಣೆಗೊಂಡಿದೆ. ಅದ್ರೊಳಗೆ ಅರಾವಳಿ, ಮೌಂಟೇನ್ ರೇಂಜ್ ಅರಾವಳಿ, ವೆಸ್ಟರ್ನ್ ಘಾಟ್, ಈಸ್ಟರ್ನ್ ಘಾಟ್, ಅರಾವಳಿ ಬೆಟ್ಟಗಳು, ಪಶ್ಚಿಮ ಬೆಟ್ಟಗಳು, ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟ, ವಿಂಧ್ಯ ಪರ್ವತಗಳು. ಸೊ ಸಾತ್ಪುರ ಶ್ರೇಣಿ ಆರ್ ಅದರ್ಸ್ ಇಂಪಾರ್ಟೆಂಟ್ ಮೌಂಟೇನ್ ರೇಂಜ್ ಇನ್ ಇಂಡಿಯಾ. ಮತ್ತು ಇವೇನಪ್ಪ ಅಂದ್ರೆ ಹಿಮಾಲಯ ಬಿಟ್ಟು ಇವೆಲ್ಲ ಏನಪ್ಪ ಅಂದ್ರೆ ಅದರ್ ಮೌಂಟೇನ್ ರೇಂಜಸ್ ಇನ್ ಇಂಡಿಯಾ. ದ ಪಾಪ್ಯುಲೇಷನ್ ಈಸ್ ಲೆಸ್. ಯಾಕ ಜನಸಂಖ್ಯೆಯಲ್ಲಿ ಕಮ್ಮಿ ಯಾಕಿದೆಪ್ಪ ಅಂದ್ರೆ ಬಿಕಾಸ್ ಆಫ್ ಸೇವರ್, ಉಗ್ರವಾದ ಅತ್ಯಂತ ಕೋಲ್ಡ್ ಇನ್ ದ ಹಿಮಾಲಯ ರೇಂಜಸ್. ಅತ್ಯಂತ ಕೋಲ್ಡ್ ಇರುವುದರಿಂದ ಇಲ್ಲಿ ಪಾಪ್ಯುಲೇಷನ್ ಜನಸಂಖ್ಯೆ ಕಮ್ಮಿ ಆಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ದ ಇಂಡಸ್. ಇಲ್ಲಿ ನೋಡ್ರಿ ಇಂಪಾರ್ಟೆಂಟ್ ಇಲ್ರಿ, ಏನಪ್ಪ ಇಂಡಸ್ ಇಂದ ಏನಪ್ಪ ದ ಆರ್ಟಿಕಲ್ ಬರ್ತದೆ. ವೈ ಬಿಕಾಸ್ ಇಂಡಸ್, ದ ಗಂಗಾ, ದ ಯಮುನಾ, ದ ಬ್ರಹ್ಮಪುತ್ರ ರಿವರ್ಸ್ ಹ್ಯಾವ್ ದೇರ್ ಸೋರ್ಸ್ ಆಫ್ ದ ಹಿಮಾಲಯ ರೇಂಜಸ್. ಅವೇನಪ್ಪ ಅಂದ್ರೆ ಹಿಮಾಲಯದ ಹಿಮಾಲಯ ಶ್ರೇಣಿಯ ಒಂದು ಸೋರ್ಸ್ ಇವೆಲ್ಲ ಅನ್ನುವಂಥದ್ದು. ಅದಕ್ಕಾಗಿ ಇದು ನದಿಗಳ ಹೆಸರು ಬಂದಾಗ ಇಲ್ದ ಬರ್ತದೆ ಅನ್ನೋದು ಇಂಪಾರ್ಟೆಂಟು. ಎಸ್ ಈಗ